ಸೊ ನೀವಿಬ್ರು ಒಟ್ಟಿಗೆ ನೋಡಿದ ಮೊದಲೇ ಸಿನಿಮಾ ಯಾವುದು ಸರ್? ನಾನು ವಿಪರೀತ ಸಿನಿಮಾ ನೋಡ್ತಾ ಇದ್ದೆ. ಒಂದು ವರ್ಷಕ್ಕೆ ಎಷ್ಟು ನೋಡಿರ್ಬೋದು ನಾನು? 70ರಿಂದ 80 ಸಿನಿಮಾ ಗೊತ್ತಾ, ಸಿಕ್ಕಾಪಡೆ. ನಾನು ಕಾರ್ಪೊರೇಟರ್ ಆಗಿ ಗೆದ್ದಿದ್ದ ದಿವಸ ನನ್ನ ಸ್ನೇಹಿತರು ಹೇಳಿದ್ರು, ಈಗ ನಿಂಗೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ, ಇನ್ನು ಮುಂಚೆ ಇದ್ದಂಗೆ ಇರಬಾರ್ದು ಅಂತ. ಅವತ್ತಿಂದ ಸಿನಿಮಾ ನೋಡೋ ನಿಲ್ಲಿಸಬಿಟ್ಟೆ. ಒಂದು ವರ್ಷಕ್ಕೆ 70 ಫಿಲ್ಮ್ ನೋಡ್ತಿದ್ರಿ ಅಂದರೆ ಒಳ್ಳೆ ಫಿಲ್ಮ್ ಪ್ರೇಮಿನೇ ಆಗಿದ್ರೆ ಅನ್ಸುತ್ತೆ. ಸಿನಿಮಾ ಅಮಿತಾಬ್ ಬಚ್ಚನ್ ಯಾವುದೂ ಬಿಡಲಿಲ್ಲ, ರಾಜ್ಕುಮಾರ್ದು ಯಾವುದೂ ಬಿಡಲಿಲ್ಲ, ವಿಷ್ಣುವರ್ಧನ್ ಯಾವುದೂ ಬಿಡಲಿಲ್ಲ ಬಿಡಿ. ಅದೊಂದು ಫೀಸ್. ಅಮಿತಾಬ್ ಬಚ್ಚನ್ ಹಿಂದಿನ ದಿವಸ ಹೇಗಿದ್ರು, ಜಂಜೀರ್ ಅಂತ ಒಂದು ಸಿನಿಮಾ ಬಂತು, ಆ ಬಂದ ಮೇಲೆ ಏನಾದರೂ ಅದಕ್ಕೆ ಸಾಕ್ಷಿ ನಾನು. ಒಂದು ದಿವಸದಲ್ಲಿ ಹೌ ಹಿ ಬಿಕೇಮ್ ಎ ಸೂಪರ್ ಸ್ಟಾರ್ ಅಂತ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಅಮಿತಾಬ್ ಬಚ್ಚನ್ನೇ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು, ಪಾ ಅಂತ. ಅದರಲ್ಲಿ ಅಮಿತಾಬ್ ಬಚ್ಚನ್ನು ಅಭಿಷೇಕ್ ಬಚ್ಚನ್ ಮಗ ಆ ರೋಲ್ ಮಾಡಿದರು. ಅದನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆಲ್ಲ ಒಂದು ಫೋರಮ್ ಮಾಲಲ್ಲಿ ಪ್ರೀಮಿಯರ್ ಶೋ ಇಟ್ಟಿದ್ರು. ಅಮಿತಾಬ್ ಬಚ್ಚನ್ ಬಂದಿದ್ದರು. ಆಗ ನನ್ನ ಮಗಳು ಹೋಗಿ ಅಮಿತಾಬ್ ಬಚ್ಚನ್ ಜೊತೆ ಮಾತಾಡೋದು ಫೋಟೋನು ಕೂಡ ತೆಗೆಸ್ಕೊಂಡ್ವಿ. ಸರ್, ಮೇಡಮ್ಗೆ ಯಾವ್ದಾದ್ರು ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೋದು ಅಂದರೆ ಯಾವ ಹಾಡು ಡೆಡಿಕೇಟ್ ಮಾಡಿ? ನಿನ್ನದೇ ನೆನಪು. ಅಯ್ಯೋ ಕರೆಕ್ಟಾ? ನೀವು ನೆನಪಲ್ಲೇ ಇರಬೇಕು, ಇಲ್ಲಾಂದ್ರೆ ಬಿಡ್ಬೇಕಲ್ಲ ಅವರು. ಮೇಡಮ್, ನೀವು ಸರಿಗೆ ಯಾವ್ದಾದ್ರು ಒಂದು ಹಾಡು ಡೆಡಿಕೇಟ್ ಮಾಡಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸೋ ಗಾಳಿಗೆ ಬೀಳುತ್ತೇಳುತ್ತ ಅಲೆಯ ಮೇಲ್ಗಡೆ ಸಾಗಲಿ. ಆಹಾ ಓಹೋ. ನಂದೊಂದು ಕತೆ, ನಾನು ಬಾತ್ರೂಮ್ ಸಿಂಗರ್ ಆಗಿದೆ. ಸೊ ಯಾವುದೋ ಒಂದು ದಿವಸ ಕಿಶೋರ್ ಕುಮಾರ್ ಆಗ್ತಾಯಿದೆ, ಒಂದು ದಿವಸ ಮೊಹಮ್ಮದ್ ರಫಿ ಆಗ್ತಾಯಿದೆ, ಒಂದು ದಿವಸ ಯಾವುದೋ ಊರಿಂದ ಬಂದೆ, ಇನ್ನೂ ಮದುವೆಯಾಗಿರಲಿಲ್ಲ ನಾವು. ಬಂದೆ ನಾನು ಕಾರ್ಪೊರೇಟ್ರಾಗಿ ಬಂದು. ಅವಾಗ ಕಮಲ್ ಹಾಸನ್ ಒಂದು ಸಿನಿಮಾ ಬಂದಿತ್ತು. ಆ ಕಮಲ್ ಹಾಸನ್ ಹಾಡೇನು ಅಂದರೆ, ಎನ್ನಡಿ ಮೀನಾಕ್ಷಿ ಸೊನ್ನದು ಏನಾಚಿ ಅಂತ. ನಾನು ತಣ್ಣೀರು ಮೈ ಮೇಲೆ ಹಾಕ್ಕೊಂಡು ಎನ್ನಡಿ ಮೀನಾಕ್ಷಿ ತೊನ್ನ, ನಮ್ಮ ತಾಯಿ ಓಡಿ ಬಂದರು, ಏಯ್ ಎದುರು ಕಡೆ ಮನೆ ಹೊಸ್ದಾಗಿ ಬಂದ್ಯಾರ ಹುಡುಗಿ ಮೀನಾಕ್ಷಿ ಹೇಳ್ಬೇಡ ಅಂತ. ಸುಮ್ಮನೆ ಕೂತ್ಕೊಂಡೆ, ಹಾಡೇ ಹೇಳಿಲ್ಲ. ಅವತ್ತಿಂದ ಸ್ವಲ್ಪ ಸ್ಟಾಪ್ ಆಯಿತು. ಸೊ ವಿನಯ್ ಅವರೇ, ಒಂದು 2 ಲೈನ್ ಹಾಡ್ಬೋದಾ ನಿಮ್ಮ ಪ್ರೀತಿಯ ಪತ್ನಿಗೋಸ್ಕರ? जानम देख लो मिट गई दूरियां, मैं यहाँ हूँ यहाँ हूँ यहाँ हूँ यहाँ. ಏಯ್